ಸ್ನೇಹಿತರೆ, ಮನೆ ಮುಂದೆ ಕೆಲವು ಗಿಡ ನೆಡೋದ್ರಿಂದ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ಆಲೋಚನೆ ಮಾಡಿ ನಾವು ಗಿಡಗಳನ್ನ ನೆಡಬೇಕಾಗತ್ತೆ ಸ್ನೇಹಿತರೆ. ಮನೆ ಮುಂದೆ ಯಾವ ಗಿಡ ನೆಡಬಹುದು? ಉದಾಹರಣೆಗೆ ತುಳಸಿ ನೆಡ್ಬೋದು ಸ್ನೇಹಿತರೆ. ತುಳಸಿ ಗಿಡ ಮನೆ ಮುಂದೆ ಇಡೋದ್ರಿಂದ ಶ್ರೀಮನ್ ನಾರಾಯಣ ಖುಷಿಯಾಗಿರ್ತಾರೆ. ಹಾಗೆ ತುಳಸಿ ವೃಂದಾದೇವಿಗೆ ಸಂಬಂಧಪಟ್ಟದ್ದು. ಅದು ಮನೆಗೆ ಚೈತನ್ಯ ಶಕ್ತಿನ ಹೆಚ್ಚಿಸಿಕೊಡುತ್ತೆ, ಕೆಟ್ಟ ಶಕ್ತಿ ಬರೋದನ್ನು ತಡೆಯುತ್ತೆ. ಹಾಗೆ ವೀಳ್ಯದೆಲೆ ಮನೆ ಪಕ್ಕದಲ್ಲಿ ನೆಡ್ಬೋದು ಸ್ನೇಹಿತರೆ. ಅದಕ್ಕೂ ಸೂಕ್ಷ್ಮಗಳಿರುತ್ತೆ. ಅದು ಆಂಜನೇಯಗೆ ಸಂಬಂಧಪಟ್ಟಿದ್ದು. ಅದಕ್ಕೂ ಯಾರು ಮುಟ್ಟಂಗಿಲ್ಲ, ಹಾಗೆ ಕೈಯಲ್ಲೂ ಕಟ್ ಮಾಡೋಂಗಿಲ್ಲ ಸ್ನೇಹಿತರೆ. ಅದು ತುಂಬ ಸೂಕ್ಷ್ಮವಾದದ್ದು. ಅದ್ರ ಜೊತೆಗೆ ಹೂವಿನ ಗಿಡ ನೆಡ್ಬೋದು ಸ್ನೇಹಿತರೆ. ಗುಲಾಬಿ ಇರ್ಬೋದು, ಕನಕಾಂಬರ ಇರ್ಬೋದು, ಇಂಥ ಗಿಡಗಳನ್ನ ನೆಡಬಹುದು ಸ್ನೇಹಿತರೆ. ಆದರೆ ಮಲ್ಲಿಗೆ ನೆಡಬೇಡಿ, ಯಾಕೆಂದರೆ ಸುವಾಸನೆ ಘಮ ಘಮ ಅಂತ ಬರುತ್ತೆ. ಅದರಿಂದ ಹಾವುಗಳು ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗೆ ಇನ್ನೂ ಸಣ್ಣ ಪುಟ್ಟ ಈಗ ಪಪ್ಪಾಯಿ ಗಿಡ ಇರ್ಬೋದು, ಇಂಥದ್ದು ನೆಡಿ. ಅಥವಾ ಈ ನೆಲ್ಲಿಕಾಯಿ ಗಿಡ ಇರ್ಬೋದು, ಅದು ಬೇಡವಾ? ಉದಾಹರಣೆಗೆ ಸೀಬೆಹಣ್ಣು, ಆ ಗಿಡ ನೆಡೋದ್ರಿಂದಲೂ ಅದು ಒಳ್ಳೆ ನೆರಳು ಕೊಡುತ್ತೆ, ಒಳ್ಳೆ ಫಲನೂ ಕೊಡುತ್ತೆ ಸ್ನೇಹಿತರೆ. ಹಾಗೆ ಮನೆ ಅಕ್ಕಪಕ್ಕದಲ್ಲೇ ತೆಂಗಿನ ಮರನೂ ನೆಡ್ಬೋದು. ಏನು ಮನೆ ಮೇಲೆ ಬಿದ್ದೋಗ್ಬಿಡಲ್ಲ ಸ್ನೇಹಿತರೆ. ಇಂಥವು ಕೆಲವುಗಳು ಒಳ್ಳೆಯದನ್ನೇ ಮಾಡ್ತವೆ, ಆದರೆ ಕೆಲವೊಂದು ಮಾತ್ರ ನೆಡೋಕೆ ಹೋಗಬಾರ್ದು ಸ್ನೇಹಿತರೆ. ಅದರಲ್ಲಿ ಮುಖ್ಯವಾದವು ಯಾವ ಗೊತ್ತಾ? ಹುಣಸೆ ಮರ ಮುಪ್ಪು ಅಂತಾರೆ. ವಯಸ್ಸಾದಂಗೆ ಇರುತ್ತೆ, ಅಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ. ಉದಾಹರಣೆಗೆ ಆಮ್ಲಜನಕದ ಕೊರತೆ, ಅದು ಇಂಗಾಲ ಡೈಆಕ್ಸೈಡ್ ಬಿಡುತ್ತೆ, ಅದು ಆಮ್ಲಜನಕ ತಗೊಳುತ್ತೆ. ಸೊ ಅದರಿಂದಲೂ ಕೊರತೆ. ನೆರಳು ಅತಿ ದಟ್ಟವಾದಾಗ ಮನೇಲಿ ನಕಾರಾತ್ಮಕತೆ ಹೆಚ್ಚಾಗುತ್ತೆ. ಆದ್ದರಿಂದ ಹುಣಸೆ ಮರ ನೆಡಬಾರ್ದು. ತಾರೆ ಮರ ಕೆಲವರು ನೆಡೋಕೆ ಹೋಗ್ತಾರೆ, ಅದು ಶನೇಶ್ವರಂಗೆ ಸಂಬಂಧಪಟ್ಟದ್ದು, ನೆಡಬಾರ್ದು. ಅದ್ರ ಜೊತೆ ಬೇವಿನ ಮರ ನೆಡಬೇಕು ಅಂತಲೂ ಅಂತಾರೆ, ನನ್ನ ಪ್ರಕಾರ ನೆಡಬಾರ್ದು. ಯಾಕೆಂದರೆ ಅದು ದೇವ್ರಿಗೆ ಸಂಬಂಧಪಟ್ಟದ್ದೇ, ಅರ್ಥವಾಯ್ತಾ? ಅದ್ರ ಜೊತೆಗೆ ಅರಳಿ ಮರ, ಅಶ್ವತ್ಥ ಮರ ನೆಡಬಾರ್ದು. ಯಾಕೆ? ಅದರಲ್ಲಿ ದೇವತೆಗಳು ವಾಸ ಇರುತ್ತೆ ಸ್ನೇಹಿತರೆ. ನಾವು ಮನೆ ಅಕ್ಕಪಕ್ಕ ನೆಟ್ಟಾಗ ನಾವು ಮನೆ ಯಾವಾಗಲೂ ಶುಭ್ರವಾಗಿ ಇಟ್ಕೊಳ್ಳೋದಿಲ್ಲ. ಸೊ ಆ ನೆಗೆಟಿವ್ ಅದಕ್ಕೂ ಪಾಸ್ ಆದರೆ ಅದು ನಮಗೆ ನೆಗೆಟಿವ್ ಆಗುತ್ತೆ ಸ್ನೇಹಿತರೆ. ನೇರಳೆ ಹಣ್ಣು ಗೊತ್ತಲ್ವಾ? ಅದ್ರ ಮರನೂ ನೋಡಬಾರ್ದು. ಅದು ಕೆಟ್ಟ ಶಕ್ತಿಗೆ ಸಂಬಂಧಪಟ್ಟತ್ತೆ, ಮಾರಿಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಅದರಿಂದ ಎನರ್ಜಿ ಬ್ಯಾಡ್ ಆಗಿರುತ್ತೆ, ಅದನ್ನು ಕೂಡ ಹಾಕಬಾರ್ದು. ಸೊ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಇಂಥದ್ದೆಲ್ಲ ಆದಷ್ಟು ನಿಯಂತ್ರಣ ಮಾಡಿ. ಆದಷ್ಟು ಸಣ್ಣ ಸಣ್ಣ ಹಣ್ಣು ಬರ್ತಕ್ಕಂಥದ್ದು, ಈ ಗಸಗಸೆ ಇರ್ಬೋದು, ಈ ಸೀಬೆ ಹಣ್ಣು ಇರ್ಬೋದು, ಇಂಥದ್ದೆಲ್ಲ ನೆಟ್ಕೊಳ್ಳಿ. ತುಳಸಿ ಆರಾಮಾಗಿ ನೆಟ್ಕೋಬೋದು. ಮ್ಯಾಂಗೋ ನೆಟ್ಕೋಬೋದು, ಒಂದು ಅಪರೂಪಕ್ಕೆ ಒಂದು ಮ್ಯಾಂಗೋ ಗಿಡ ನೆಟ್ಕೋಬೋದು. ಈ ಥರ ಸಣ್ಣ ಪುಟ್ಟ ಪಾಸಿಟಿವ್ ಆಗಿರ್ತಕ್ಕಂಥದ್ದು ನೆಟ್ಕೊಳ್ಳಿ. ಬಟ್ ನೆಗೆಟಿವ್ ಇರ್ತಕ್ಕಂಥದ್ದು ನೆಡಬೇಡಿ. ಅದು ದೇವ್ರಿಗೆ ಸಂಬಂಧಪಟ್ಟಿದ ಮರ ಆದರೂ ನೆಡ್ಕೋಬೇಡಿ ಸ್ನೇಹಿತರೆ. ಅದು ಒಳ್ಳೆಯದು ಅಂತ ನಮ್ಗೆ ಅನ್ಸೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಕೆಲವೊಂದು ವೈಜ್ಞಾನಿಕ ಸಮಸ್ಯೆ ಇದೆ. ಒಳ್ಳೊಳ್ಳೆ ಮರಗಳನ್ನ ನೆಟ್ಟರೆ ಅವು ಬೇರು ಕೊಟ್ಟು ನಮ್ಮ ಮನೆಯ ಪಾಯವನ್ನು ಏನು ಮಾಡುತ್ತೆ? ಬಿರುಕು ಬಿಡಿಸ್ಬಿಡುತ್ತೆ. ಸೊ ಮನೆಯೂ ಊಷ್ಟ ಆಗ್ಬಿಡುತ್ತೆ. ಆಮೇಲೆ ಪದೇ ಪದೇ ಗುಡಿಸ್ತಾ ಇರಬೇಕು, ಪದೇ ಪದೇ ಎಲೆಗಳು ಬೀಳ್ತಲೇ ಇರುತ್ತೆ. ಸೊ ಸಮಯ ವೇಸ್ಟ್ ಆಗ್ತಾ ಹೋಗುತ್ತೆ. ಇದು ವೈಜ್ಞಾನಿಕವಾದ ಸಮಸ್ಯೆಗಳು. ಆಮೇಲೆ ಯಾವಾಗಂದ್ರೆ ಆವಾಗ ಅದು ಮರಗೆ ಪಕ್ಷಿಗಳು ಕಿರಿಕಿರಿ ಉಂಟು ಮಾಡ್ತವೆ. ಕೆಲವರಿಗೆ ನಿಶಬ್ದ ಬೇಕು. ಅವು ಪಕ್ಷಿಗಳು ವಾಸ ಮಾಡ್ತವೆ, ಕಿರಿಕಿರಿ ಆಗ್ಬೋದು. ಅದು ಕಸ ಹಾಕ್ಬೋದು, ಅದು ಕ್ಲೀನ್ ಮಾಡ್ತಾ ಹೋಗಬೇಕು. ಮನೆಗೆ ಜಾಸ್ತಿ ನೆರಳಾಗ್ಬಿಡುತ್ತೆ, ಮನೆಗೆ ಸೂರ್ಯನ ಬೆಳಕೆ ಬರಲ್ಲ, ಒಂಥರ ನೆಗೆಟಿವ್ ಫೀಲ್ ಆಗುತ್ತೆ ಸ್ನೇಹಿತರೆ. ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಆದ್ರಿಂದಲೂ ಇಂಥ ಮರಗಳ ಹಾಕೋದು ತಪ್ಪು. ವೈಜ್ಞಾನಿಕವಾಗಿ ಮನೆಗಳಿಗೂ ಅಪಾಯ, ನಮಗೂ ಅಪಾಯ, ಸುಮ್ಮನೆ ಸಮಯ ಹರಣ ಆಗ್ತಾ ಇರುತ್ತೆ. ಸೊ ಹಾಕೋದಷ್ಟೇ, ದೇವ್ರಿಗೆ ಸಂಬಂಧಪಟ್ಟಿರಬಾರ್ದು. ಹಾಗೆ ಮನೆಗೆ ಡ್ಯಾಮೇಜ್ ಮಾಡಬಾರ್ದು. ಹಾಗೆ ಹಾವು, ಹಳ್ಳಿ ಚೇಳು ಬರ್ತಕ್ಕಂಥ ಸ್ಮೆಲ್ ಬರ್ತಕ್ಕಂಥ ಮರಗಿಡಗಳು ಆಗಿರಬಾರ್ದು. ಇಂಥವು ಬಿಟ್ಟು ಮನೆ ಸುತ್ತ ಒಳ್ಳೆ ಗಿಡಗಳನ್ನ, ಹಲವರ ಇದೆ ಅಲ್ವಾ, ತುಳಸಿ ಇದೆ ಅಲ್ವಾ, ಕನಕಾಂಬರ ಗಿಡ ಇದೆ ಅಲ್ವಾ, ರೋಸ್ ಗಿಡ ಇದೆ ಅಲ್ವಾ, ಇಂಥ ಸಣ್ಣ ಪುಟ್ಟ ಸಾಮಂತಿಗೆ ಗಿಡ ಇದೆ ಅಲ್ವಾ, ಈ ಥರ ಸೇವಂತಿಗೆ ಇಲ್ವಾ, ಆಮೇಲೆ ಇನ್ನೂ ಕೆಲವು ಇದೆ ಅಂಥವು ಆಕಳಿ ಪುಟ್ಟ ಪುಟ್ಟ ಹಣ್ಣುಗಳು ಬಿಡ್ತಾವೆ. ಅವೆಲ್ಲ ಸೇರಿ ಹಾಕ್ಕೊಂಡ್ರೆ ಅದು ನಿಮಗೂ ಒಳ್ಳೆಯದು,
ಮನೆಯ ವಾತಾವರಣಕ್ಕೂ ಒಳ್ಳೆಯದು ಸ್ನೇಹಿತರೆ.